ಕಲ್ಲು. ಅದಕ್ಕೆ ನಿನ್ನ ಹೃದಯ ಕಲ್ಲಾಗಿ ಹೋಗಿದೆ. ನಿನಗೆ ನ್ಯಾಯ, ನೀತಿ, ಕರುಣೆ ಎಲ್ಲ ಸತ್ತು ಹೋಗಿದೆ. ನಾವ್ ಏನ್ ಅನ್ಯಾಯ ಮಾಡ್ದೋ ಅಂತ ನಮ್ಗೆ ಈ ರೀತಿ ಮಾಡ್ತಾ ಇದೀಯಾ? ನನ್ನ ಸೊಸೆ ಲಕ್ಷ್ಮಿ, ನನ್ನ ಮಕ್ಕಳು, ನಾನು ಎಲ್ಲ ನೀನಿರೋದೇ ಸತ್ಯ ಅಂತ ತಿಳಿದು ಕೈ ಮುಗಿದು ಪ್ರತಿ ಹೆಜ್ಜೆಗೂ ನಿನ್ನನ್ನು ಆರಾಧಿಸ್ತಿದ್ದೆ. ಅದಕ್ಕೆ ನೀನು ಕೊಟ್ಟ ಪ್ರತಿಫಲ ಏನು? ಪ್ರತಿ ಹೆಜ್ಜೆಗೂ ನೋವು ಕೊಟ್ಟೆ. ಯಾಕೆ ಹೀಗೆ ಮಾಡಿದೆ? ನಮ್ಮ ಭಕ್ತಿಲಿ ಏನ್ ದೋಷ ಕಂಡೆ? ಮೊದಲು ಲಕ್ಷ್ಮಿನ ಕಿತ್ಕೊಂಡೆ. ನನ್ನ ಮಗನ್ನ ಉಳಿಸ್ಕೋಬೇಕು ಅಂತ ನಮ್ಮ ಪ್ರಾಣನೂ ಲೆಕ್ಕಕ್ಕಿಟ್ಟುಕೊಳ್ಳದೆ ಆ ರಾಕ್ಷಸರಿಂದ ಕಾಪಾಡ್ದು. ಆದ್ರೆ ಈಗ ನೀನು ಸ್ವಲ್ಪನೂ ಕರುಣೆ ಇಲ್ಲದೆ ಅವನನ್ನು ಕಿತ್ಕೊಳ್ಳೋದಕ್ಕೆ ನೋಡ್ತಾ ಇದೀಯಲ್ಲ, ಇದು ಸರಿನಾ? ಅವರಿಬ್ರು ಈ ಸಂಸಾರದ ಎರಡು ಕಣ್ಣುಗಳು. ಅವರನ್ನೇ ಕಿತ್ಕೊಂಡ್ಮೇಲೆ ನಮ್ಮನ್ನ ಯಾಕೆ ಜೀವಂತವಾಗಿಟ್ಟಿದೀಯಾ? ನಿನಗೆ ಈ ಕುಟುಂಬದಲ್ಲಿ ಒಂದು ಪ್ರಾಣ ಬೇಕೇ ಬೇಕು ಅಂದ್ರೆ ಊರ್ ಹೋಗು, ಕಾರ್ ಬಾಂತಿರೋ ನನ್ನ ಪ್ರಾಣ ತಗೋ. ಬಾಳಿ ಬದುಕಬೇಕಾಗಿರೋ ನನ್ನ ಮಗನ್ನ ಕಾಪಾಡು. ನನ್ನ ಮಗ ಇಲ್ಲ ಅಂದ್ರೆ ನನ್ನ ಮೊಮ್ಮಕ್ಕಳು ಅನಾಥರಾಗಿಬಿಡ್ತಾರೆ. ನನ್ನ ಮಗನ್ನ ನೀನೇ ಕಾಪಾಡಬೇಕು. ನನ್ನ ಪ್ರಾಣ ತಗೋ. ಏನಜ್ಜಿ ಇದು? ಮೊದ್ಲು ನಾವು ನೋವಿಂದ ನರಳ್ತಾ ಇದ್ದೀವಿ, ನೀನ್ ನೋಡಿದ್ರೆ ಹೀಗ್ ಮಾಡ್ತಿದ್ಯಲ್ಲ. ಅಜ್ಜಿ, ನೋಡ್ದ, ಆ ಸಾಯಿನಾಥನೇ ಇಲ್ಲ. ಅವನು ನಮಗೆ ಕಷ್ಟದ ಮೇಲೆ ಕಷ್ಟ ಕೊಡ್ತಿದ್ದಾನೆ ಅಂತ ಅವನ ಹತ್ರ ಜಗಳ ಆಡ್ದೆ. ಆ ಸಾಯಿನಾಥ ಇಲ್ಲದೆ ಇದ್ದಿದ್ರೆ ಕೋಮಾಗ ಹೋಗ್ಬೇಕಾಗಿದ್ದ ಪಪ್ಪಂಗೆ ಕಾನ್ಶಿಯಸ್ ಬರ್ತಿತ್ತ ಹೇಳು? ಈಗ ರಾಘವನಿಗೆ ಪ್ರಜ್ಞೆ ಬಂದಿದೆ ಅಂತ ದೇವ್ರು ಇದ್ದಾನೆ ಅಂತಿದೀಯ. ಆದ್ರೆ ಲಕ್ಷ್ಮಿ ನಮ್ಮಿಂದ ಶಾಶ್ವತವಾಗಿ ದೂರವಾದಾಗ ದೇವ್ರಿದ್ದ. ಅವ್ರು ಏನ್ ಮಾಡ್ದ? ಅಮ್ಮ, ಹುಟ್ಟು ಸಾವು ನಮ್ಮ ಕೈಲಿಲ್ಲ. ಆ ದೇವರು ಒಳ್ಳೆಯವ್ರನ್ನ ಇಷ್ಟಪಡ್ತಾನೆ. ಇಷ್ಟಪಟ್ಟವ್ರನ್ನ ಆದಷ್ಟು ಬೇಗ ಅವನ ಹತ್ರ ಕರ್ಸ್ಕೋತಾನೆ ಅಂತ ನೀನೇ ಹೇಳ್ತಿದ್ದಲ್ವಾ? ಲಕ್ಷ್ಮಿ ಅತ್ತೆಗಿಂತ ಒಳ್ಳೆಯವ್ರು ಇರೋದಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? ಅದಕ್ಕೆ ಅಮ್ಮ, ಅವ್ರನ್ನ ಆ ದೇವರು ಆದಷ್ಟು ಬೇಗ ಕರ್ಸ್ಕೊಂಬಿಟ್ಟ. ನಮ್ದವ್ರಿಗೆ ಆ ದೇವರು ತುಂಬಾ ಕಷ್ಟ ಕೊಡಲ್ಲ, ಅಕ್ಕೇನ ಕರ್ಸ್ಕೊಂಡಿರ್ಬೋದು. ಆದ್ರೆ ಅಣ್ಣನ ಆದಷ್ಟು ಬೇಗ ಹುಷಾರ್ ಮಾಡ್ತಾನೆ. ನೀನ್ ಧೈರ್ಯವಾಗಿರು.
ಡಾಕ್ಟ್ರೇ, ನೀವು ನನ್ನ ಪಾಲಿನ ದೇವರು ಡಾಕ್ಟ್ರೇ, ದೇವರು. ಏನಮ್ಮ ಇದೆಲ್ಲ? ನೀವು ವಯಸ್ಸಿನಲ್ಲಿ ನನಗಿಂತ ದೊಡ್ಡವರು, ಈ ರೀತಿ ಎಲ್ಲ ಮಾಡ್ತಾರಾ? ನನ್ನ ಮಗನಿಗೆ ಇನ್ನು ಯಾವ ತೊಂದರೆನೂ ಇಲ್ವಾ ಡಾಕ್ಟ್ರೇ? ಏನು ಯೋಚನೆ ಮಾಡಬೇಕು, ನಿಮ್ಮ ಮಗ ಆದಷ್ಟು ಬೇಗ ಮೊದಲಿನ ಥರ ಆಗ್ತಾರೆ. ನಿಮಗೆ ಯಾವ ರೀತಿ ಕೃತಜ್ಞತೆ ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲಮ್ಮ. ಇವತ್ತು ನನ್ನ ಮಗ ಒಬ್ಬನ ಜೀವನ ನೀವು ಕಾಪಾಡಲಿಲ್ಲ, ನಮ್ಮ ಇಡೀ ಕುಟುಂಬನೇ ಕಾಪಾಡಿದ್ದೀರಿ. ನೆನ್ನೆ ನೀವು ಹೇಳಿದ್ದನ್ನ ಕೇಳಿ ನನ್ನ ಮಗನ್ನ ಕಳ್ಕೊಂಡ್ಬಿಟ್ಟೆ ಅಂತ ತಿಳ್ಕೊಂಡ್ಬಿಟ್ಟೆ. ನನ್ನ ಜೀವನ ಹೋದಾಗಿತ್ತು. ದೇವಸ್ಥಾನದಲ್ಲಿ ಅಮ್ಮ ಬಂದು ನನ್ನ ಮಗನಿಗೆ ಪ್ರಜ್ಞೆ ಬಂದಿದೆ ಅಂತ ಹೇಳಿದ ಮೇಲೆ ನನಗೆ ಜೀವ ಬಂದಿದೆ ಅಮ್ಮ, ಜೀವ ಬಂದಿದೆ. ಆ ದೇವಸ್ಥಾನದಲ್ಲಿರೋದು ದೇವರಲ್ಲಮ್ಮ, ನಿಮ್ಮ ರೂಪದಲ್ಲಿ ಆ ದೇವರನ್ನ ಕಾಣ್ತಾ ಇದ್ದೀನಮ್ಮ. ಅಮ್ಮ, ಇದ್ರಲ್ಲಿ ನಂದೇನೂ ಇಲ್ಲ, ನನ್ನ ಕರ್ತವ್ಯನ ನಾನು ಮಾಡಿದ್ದೀನಿ ಅಷ್ಟೆ. ನಿಜವಾಗ್ಲೂ ನಿಮ್ಮ ಮಗನ ಉಳಿಸಿರೋದು ನಾನು ನೀವು ನಂಬಿರೋ ಆ ಬಾಬಾ. ಶಿರಡಿಯಿಂದ ಕೆಲವೊಬ್ರು ಡಿವೋಟಿಸ್ ಬಂದಿದ್ದಾರೆ. ಅದರಲ್ಲೊಬ್ರಿಗೆ ರಾಘವ್ ಪರಿಸ್ಥಿತಿ ಗೊತ್ತಾಗಿ ಹಣೆಗೆ ವಿಭೂತಿ ಇಟ್ಟು ಪ್ರಾರ್ಥನೆ ಮಾಡಿದ್ದಾರೆ. ಆಗ್ಲೇ ರಾಘವ್ಗೆ ಕಾನ್ಶಿಯಸ್ ಬಂದಿರೋದು. ನೀವು ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಬೇಕು ಅಂತಿದ್ರೆ ಹೋಗಿ ಅವ್ರಿಗೆ ಹೇಳಿ. ಅವ್ರ ಕೈಗುಣ ತುಂಬ ಚೆನ್ನಾಗಿದೆ ಅಮ್ಮ, ಅದಕ್ಕೆ ವಿಭೂತಿ ಇಡ್ತಿದ್ದ ಹಾಗೆ ರಾಘವ್ಗೆ ಪುನರ್ಜನ್ಮ ಸಿಕ್ಕಿದೆ. ಯಾರಮ್ಮ ಅವರು? ನಮ್ಮ ಪಾಲಿಗೆ ದೇವರಾಗ ಬಂದು ನನ್ನ ಮಗನ ಕಾಪಾಡಿದ ಆ ಮಹಾತಾಯಿ ಯಾರಮ್ಮ? ಎಲ್ಲಿದ್ದಾರಮ್ಮ ಅವರು? ರಾಘವ್ ನಿನ್ನೆ ಯಾವ ಏರಿಯಾದಿಂದ ಫೋನ್ ಮಾಡಿದ್ದ? ದೀಪಾಂಜಲಿ ನಗರದಿಂದ ಫೋನ್ ಮಾಡ್ದ ಅಂತ ನೀನೇ ಹೇಳ್ದೆ. ಯಾಕೆ? ಆ ಏರಿಯಾದಲ್ಲಿ ಎಷ್ಟು ಆಸ್ಪತ್ರೆಗಳಿವೆ ವಿಚಾರಿಸೋದಕ್ಕೆ ಹೇಳು. ನಾನು ಬರಬಾರ್ದು ಅಂತ ಆ ಮೀರಾ ಹೇಳಿದ್ಲು. ಇಲ್ಲಿ ನೋಡಿದ್ರೆ ಆ ಲಕ್ಷ್ಮಿ ಬೆಂಗಳೂರಿಗೆ ಹೋಗಿದ್ದಾಳೆ. ನಾವಿಲ್ಲಿ ಹುಡುಕ್ ಸಾಯ್ತಾ ಇದ್ರೆ ಅವಳು ಅಲ್ಲಿಗೆ ಹೋದ್ಲು.